ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಪ್ರೀತಿಯ ಬಂಧುಗಳೇ, ಸಿರಿಗನ್ನಡ ಸುದ್ದಿವಾಹಿನಿಗೆ ತಮ್ಮ ಎಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ನಾವು ಈ ದಿನದ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ದಿನಪಂಚಾಂಗದಲ್ಲಿ ಏನಿದೆ, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ, ಈ ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ. ತಮಗೆಲ್ಲರಿಗೂ ಕೂಡ ಶುಭೋದಯ. ಈ ದಿನ 2026 ಜನವರಿ ತಿಂಗಳ 4ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯನದ ಹೇಮಂತ ಋತು ಪುಷ್ಯ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ತಿಥಿ ಇರುವಂಥ ದಿನ. ಇದು ಈ ದಿನ ಮಧ್ಯಾಹ್ನ 2:16 ಇರಲಿದೆ. ನಂತರ ದ್ವಿತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುನರ್ವಸು ನಕ್ಷತ್ರ. ಇದು ಈ ದಿನ ಸಂಜೆ 5:23 ಇರಲಿದೆ. ನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಮಧ್ಯಾಹ್ನ 12:32 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವೈದ್ಯುತಿ ಯೋಗ. ಇದು ಈ ದಿನ ರಾತ್ರಿ 1:47 ಇರಲಿದೆ. ನಂತರ ವಿಷ್ಕಂಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 4:46 ಸಂಜೆ 6:11 ಉಳಿಕ ಕಾಲ ಈ ದಿನ ಅಪರಾಹ್ನ 3:20 ಅಪರಾಹ್ನ 4:46 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:28 ಮಧ್ಯಾಹ್ನ 1:54 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಅಪರಾಹ್ನ 4:14 ಅಪರಾಹ್ನ 4:55 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:05 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:59 ಮಧ್ಯಾಹ್ನ 2:26 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:42 ಸೂರ್ಯಾಸ್ತ ಸಂಜೆ 6:05. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಅಧಿಕಾರಿಗಳಿಗೆ ತುಂಬಾ ಉತ್ತಮವಾದಂತಹ ದಿನ, ಕಾರ್ಯಸಿದ್ಧಿ ಉಂಟಾಗುವಂತಹ ದಿನ. ಹಾಗಾಗಿ ರಾಜಕಾರಣಿಗಳು ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಈ ದಿನ ಆರಂಭ ಮಾಡ್ಬೋದು. ಹಾಗೆ ಪ್ರಯಾಣವನ್ನು ಕೂಡ ಈ ದಿನ ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು. ಒಟ್ಟಾರೆ ಈ ದಿನ ನಿಮಗೆ ಅತ್ಯುತ್ತಮವಾದಂತಹ ಫಲ ಪ್ರದಾನವಾಗುವಂಥ ಸಂದರ್ಭಗಳಿದೆ. ಇನ್ನು ಸರ್ಕಾರಕ್ಕೆ ರವಿ ಕಾರಕ ಆಗಿರೋದ್ರಿಂದ ಸರ್ಕಾರದ ಮಟ್ಟದ ಅಧಿಕಾರಿಗಳಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ಒಂದು ಪ್ರಯತ್ನ, ನಿಮ್ಮ ಕಾಳಜಿ, ಕಳಕಳಿ ಈ ದಿನ ನಿಮ್ಮ ಕೆಲಸದಲ್ಲಿ ವ್ಯಕ್ತವಾಗುತ್ತೆ. ಹಾಗಾಗಿ ಈ ದಿನ ಜನಮನ್ನಣೆಯನ್ನು ಗಳಿಸ್ಕೊಳ್ಳಿಕ್ಕೂ ಕೂಡ ತುಂಬ ಅವಕಾಶಗಳು ಇರುವಂತಹ ಸಂದರ್ಭ. ಇನ್ನು ರವಿ ಪಿತೃಕಾರಕ, ಪುತ್ರಕಾರಕ. ಹಾಗಾಗಿನೇ ಈ ದಿನ ಕುಟುಂಬದಲ್ಲಿ ಒಂದು ಒಳ್ಳೆಯ ಸಾಮರಸ್ಯವನ್ನು ಕಾಣುವಂಥ ಸನ್ನಿವೇಶಗಳು ಕೂಡ ಇದೆ, ಹೊಂದಾಣಿಕೆ ಇದೆ. ಹಾಗೆ ಜವಾಬ್ದಾರಿಯುತವಾಗಿ ಒಂದು ಟೀಮ್ ವರ್ಕನ್ನು ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾದಂಥ ಸಂದರ್ಭಗಳಿದೆ. ಅದರಲ್ಲೂ ಈ ದಿನ ಇರುವಂಥ ಗುರು ಹೋರಾದಲ್ಲಿ
ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅಥವಾ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ರೆ ಅತ್ಯುತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:27 ಮಧ್ಯಾಹ್ನ 12:24 ಹಾಗೆ ಸಂಜೆ 6:06 ರಾತ್ರಿ 7:09 ಇನ್ನು ರಾತ್ರಿ 1:27 ರಾತ್ರಿ 2:30 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ ನಿಮ್ಮ ಕೆಲಸ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸ್ತಾ ಇರುವಂಥವನು, ನಿಧಾನಗತಿ. ಹಾಗಾಗಿ ನೀವು ಪ್ರಯತ್ನ ಮಾಡುವಂತಹ ಕೆಲಸಗಳ ಆರಂಭ ಕೂಡ ನಿಧಾನ ಆಗುತ್ತೆ, ಕೆಲಸಗಳ ಫಲಿತಾಂಶ ಕೂಡ ಬೇಗ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಶ್ರಮ ಎಲ್ಲೋ ಒಂದು ಕಡೆ ಸಾರ್ಥಕ ಆಗ್ತಾ ಇಲ್ಲ ಅನ್ನುವಂಥ ಭಾವನೆ ನಿಮಗೆ ಬರುವಂಥದ್ದಾಗುತ್ತೆ. ನಿಮ್ಮ ತಾಳ್ಮೆ ಕೆಡತ್ತೆ. ಹಾಗಾಗಿನೇ ಕೆಲವೊಂದು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10:39 ಬೆಳಿಗ್ಗೆ 11:27 ಇನ್ನು ಸಂಜೆ 5:09 ಸಂಜೆ 6:06 ಹಾಗೆ ರಾತ್ರಿ 12:24 ರಾತ್ರಿ 1:27 ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅದನ್ನು ತಿಳ್ಕೊಳ್ಳಿ. ಹಾಗೆ ಕೆಲವು ಹೊರಗಳು ಕೆಲವು ಕೆಲಸ ಕಾರ್ಯಗಳಿಗೆ ತುಂಬ ಸೂಕ್ತವಾಗಿರುವಂಥದ್ದು. ಆಯಾ ಹೊರದಲ್ಲೇ ಕೆಲಸಗಳು ಆರಂಭ ಆದರೆ ಉತ್ತಮವಾದಂಥ ಫಲಗಳನ್ನು ಕೊಡುವಂಥದ್ದು ಕೂಡ ಇದೆ. ಇದನ್ನು ಜ್ಯೋತಿಷ್ಯ ಶಾಸ್ತ್ರ ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದೆ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳನ್ನು ಅಧ್ಯಯನ ಮಾಡಬೇಕು. ಅವುಗಳ ಚಲನವಲನಗಳು ಹೇಗಿವೆ ಅದನ್ನು ಅಬ್ಸರ್ವ್ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು. ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆಗುವ ಮೊದಲು ಈ ಒಂದು ಸಮಯಗಳ ಬಗ್ಗೆ ನೀವು ತಿಳ್ಕೊಳ್ಳಿ. ಅದರಂತೆ ನಿಮ್ಮ ಚಟುವಟಿಕೆಗಳು ಆರಂಭ ಆಗಲಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಒಟ್ಟಾರೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಪ್ರತಿನಿತ್ಯದ ಹೊಸ ವಿಚಾರಗಳನ್ನು ಇದು ತರುತ್ತೆ. ಹಾಗೆ ಯಾವ ಸಂದರ್ಭದಲ್ಲಿ ಯಾವ ಕಾರ್ಯಗಳನ್ನು ಮಾಡಿದ್ರೆ ಯಾವ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಬಹಳ ವಿವರವಾಗಿ ತಿಳಿಸ್ತಾ ಇದೆ. ಇದನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಬಂಧುಗಳೇ, ನಾವು ಪ್ರತಿನಿತ್ಯದ ಈ ಪಂಚಾಂಗದ ವಿವರಗಳಲ್ಲಿ ಕೆಲವೊಮ್ಮೆ ಪಂಚಕಗಳ ಬಗ್ಗೆ ಕೂಡ ಹೇಳ್ತಾ ಇದ್ವಿ. ಇಲ್ಲಿ ಪಂಚಕಗಳು ಅಂತ ಹೇಳಿದ್ರೆ 5 ವಿಧ. ಅದು ರೋಗ ಪಂಚಕ, ರಾಜ ಪಂಚಕ, ಅಗ್ನಿ ಪಂಚಕ, ಮೃತ್ಯು ಪಂಚಕ ಮತ್ತು ಚೋರ ಪಂಚಕ ಅಂತ ಹೇಳಿ. ಹಾಗಾಗಿನೇ ಈ 5 ಪಂಚಕಗಳಲ್ಲಿ ಕೆಲವು ಪಂಚಕಗಳು ಶುಭ ಫಲವನ್ನು ಕೊಡುತ್ತೆ, ಕೆಲವು ಪಂಚಕಗಳು ಅಶುಭ ಫಲವನ್ನು ಕೊಡುತ್ತೆ. ಉದಾಹರಣೆಗೆ ಹೇಳೋದಾದರೆ ಇಲ್ಲಿ ಚೋರ ಪಂಚಕ ಅಂತ ಇದೆ. ಇದು ಅಶುಭ ಸಮಯ. ಈ ಒಂದು ಸಂದರ್ಭದಲ್ಲಿ ಯಾರು ಹಣಕಾಸಿನ ವಹಿವಾಟುಗಳನ್ನು ಮಾಡ್ತಾರೆ ಅಥವಾ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡ್ತಾರೆ ಅಂಥವ್ರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಹಾಗಾಗಿನೇ ಇಂಥ ಒಂದು ಸಾಹಸದ ಕೆಲಸಗಳನ್ನು ಈ ಚೋರ ಪಂಚಕದಲ್ಲಿ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಪಂಚಕ ಅಂತ ಹೇಳಿದ್ರೆ 5, ಅದರಲ್ಲಿ ಚೋರ ಪಂಚಕ ಅಂತ ಹೇಳಿದ್ರೆ, ಚೋರ ಅಂತ ಹೇಳಿದ್ರೆ ಕಳ್ಳತನ ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ವಂಚನೆ ನಡೆಯುವಂಥದ್ದು. ಹಾಗಾಗಿ ನಿಮ್ಮ ಒಂದು ಜೀವನದಲ್ಲಿ ಏನಾದರೂ ನಿಮಗೆ ಮೋಸ ಆಗಿದೆ, ವಂಚನೆ ಆಗಿದೆ, ದಗ ಆಗಿದೆ, ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ನಿಮ್ಮ ಎದುರಿಗೆ ನಿಮ್ಮವರೇ ನಿಂತು ಮಾತಾಡುವಂಥವ್ರು. ಹಾಗಾಗಿ ಈ ಎಲ್ಲ ವಂಚನೆಗಳು ನಡೆಯುವಂಥ ಸಾಧ್ಯತೆ ಈ ಚೋರ ಪಂಚಕದಲ್ಲಿ ಆಗುವಂಥದ್ದು. ಅದರಲ್ಲೂ ಶುಕ್ರವಾರದ ದಿನ ಈ ಪಂಚಕ ಆರಂಭ ಆದಾಗ ಇದನ್ನು ಚೋರ ಪಂಚಕ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿನೇ ಈ ಒಂದು ಸಂದರ್ಭದಲ್ಲಿ ಕಳ್ಳತನ, ವಂಚನೆ, ಹಣಕಾಸಿನ ನಷ್ಟ ಮತ್ತು ಪ್ರಯಾಣದಂತಹ ಅಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಈ ಸಮಯದಲ್ಲಿ ಕೂಡ ಹಣಕಾಸಿನ ವ್ಯವಹಾರಗಳನ್ನಾಗಲಿ, ಇನ್ನು ಯಾವುದೇ ರೀತಿಯ ಅಡ್ವೆಂಚರಸ್ ಆಗಿರುವಂತಹ ಕೆಲಸ, ಏನೋ ಬಂಡವಾಳ ಹೂಡಿ ವ್ಯಾಪಾರ ವ್ಯವಹಾರ ಮಾಡುವಂಥದ್ದು, ಅಗ್ರಿಮೆಂಟ್ಗೆ ಸೈನ್ ಮಾಡುವಂಥದ್ದು, MOU ಮಾಡಿಕೊಳ್ಳುವಂಥದ್ದು, ಅಥವಾ ನಿಮ್ಮ ಜೀವನದಲ್ಲಿ ಅತಿ ಪ್ರಮುಖ ಅನ್ನುವಂಥ ಕೆಲಸಗಳನ್ನು ಮಾಡುವಂಥ ಸಂದರ್ಭ ಏನಿದೆ ಅದನ್ನು ಆದಷ್ಟು ಈ ಚೋರ ಪಂಚಕದಲ್ಲಿ ಮಾಡಬಾರ್ದು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ.
ಹಾಗಾಗಿನೇ ಈ ಪಂಚಕದ ಬಗ್ಗೆ ಕೂಡ ನಾವು ಸಂದರ್ಭೋಚಿತವಾಗಿ ಕೆಲವು ಮಾಹಿತಿಗಳನ್ನ ಇದರಲ್ಲಿ ನೀಡ್ತಾ ಇರ್ತೇವೆ. ಇದನ್ನು ಕೂಡ ನೀವು ಅನುಸರಣೆ ಮಾಡಿ, ಹಾಗೆ ಒಳ್ಳೆಯ ಮುಹೂರ್ತದ ಸಂದರ್ಭ, ಒಳ್ಳೆಯ ಹೊರಾದ ಸಂದರ್ಭ, ಹಾಗೆ ಇಲ್ಲಿ ಈ ಪಂಚಕದ ಸಂದರ್ಭ ಕೂಡ ನಿಮಗೆ ಅನುಕೂಲಕರವಾಗಿರಬೇಕು. ಹಾಗಾಗಿನೇ ನಿಮ್ಮ ವ್ಯಾಪಾರ, ವ್ಯವಹಾರ ಇತ್ಯಾದಿ ಪ್ರಮುಖ ಕಾರ್ಯಗಳೇನಿದೆ ಅದನ್ನ ಈ ಪಂಚಕ ನೋಡಿಕೊಂಡು ನೀವು ಮುಂದುವರೆದ್ರೆ ನಿಮಗೆ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಉಂಟಾಗಲ್ಲ, ಸಮಸ್ಯೆಗಳು ತಲೆದೋರಲ್ಲ ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸತ್ತೆ. ಹಾಗಾಗಿನೇ ಇಲ್ಲಿ ಶುಭ ಪಂಚಕ ಅಥವಾ ಈ ರಾಜ ಪಂಚಕ ಏನಿದೆ ಅದನ್ನು ನೋಡಿಕೊಂಡು ನೀವು ಕೆಲಸಗಳನ್ನ ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇನ್ನೊಂದು ಪಂಚಕ ಇದೆ, ಅದೇನಂದ್ರೆ ಮೃತ್ಯು ಪಂಚಕ ಅಂತ ಹೇಳಿ. ಅಂದ್ರೆ 5 ನಕ್ಷತ್ರಗಳಲ್ಲಿ ಮರಣ ಹೊಂದಿದ್ರೆ ಆ ಸಂದರ್ಭದಲ್ಲಿ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಬೇಕು. ಕೆಲವೊಮ್ಮೆ 6 ತಿಂಗಳ ಕಾಲ ವ್ಯಕ್ತಿಯ ಮರಣ ಯಾವ ಮನೆಯಲ್ಲಾಗತ್ತೋ ಆ ಮನೆಯನ್ನ ಬಿಡಬೇಕು ಅನ್ನುವಂಥದ್ದು, ಕೆಲವನ್ನ 3 ತಿಂಗಳ ಕಾಲ ಬಿಡಬೇಕಾಗತ್ತೆ, ಕೆಲವನ್ನ ವಿಶೇಷವಾಗಿ ಪರಿಗಣಿಸಬೇಕಾಗತ್ತೆ. ಹಾಗಾಗಿನೇ ಇಲ್ಲಿ ಅಶುಭ ಸಮಯ ಅಂತಾನೆ ಈ ಒಂದು ಪಂಚಕವನ್ನ, ಮೃತ್ಯು ಪಂಚಕವನ್ನ ಪರಿಗಣಿಸುವಂಥದ್ದು ಇದೆ. ಇದು ಗರುಡ ಪುರಾಣ ತಿಳಿಸುವಂತಹ ಒಂದು ವಿವರ ಇದು. ಅದರಲ್ಲೂ ಈ 27 ನಕ್ಷತ್ರಗಳಲ್ಲಿ ಈ ಪಂಚಕ ಕಾಂಬಿನೇಷನ್ ಬರುವಂಥದ್ದು 5 ನಕ್ಷತ್ರಗಳಿಗೆ, ಅಂದ್ರೆ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ, ಉತ್ತರಾಭಾದ್ರ ಮತ್ತೆ ರೇವತಿ, ಈ 5 ನಕ್ಷತ್ರಗಳಲ್ಲಿ ಮರಣ ಹೊಂದಿದ್ರೆ ಮಾತ್ರ ಈ ಪಂಚಕ ಅನ್ನುವಂಥದ್ದು ಅನ್ವಯ ಆಗುತ್ತೆ. ಹಾಗಾಗಿನೇ ಈ ಮರಣ ಆದಂತಹ ಸಮಯವನ್ನ ಲೆಕ್ಕಾಚಾರ ಮಾಡುವಂಥದ್ದು ಕೂಡ ಬಹಳ ಮುಖ್ಯ. ಜನನದ ಸಮಯದಲ್ಲಿ ನಾವು ಯಾವ ರೀತಿಯಲ್ಲಿ ಜನ್ಮ ಕುಂಡಲಿಯನ್ನ ಅಥವಾ ರಾಶಿ ಕುಂಡಲಿಯನ್ನ ರಚನೆ ಮಾಡ್ತೇವೆಯೋ ಅದೇ ರೀತಿಯಲ್ಲಿ ಮರಣದ ಸಮಯ ಕೂಡ ಬಹಳ ಮುಖ್ಯ ಅನ್ನುವಂಥದ್ದನ್ನ ಗರುಡ ಪುರಾಣ ತಿಳಿಸುತ್ತೆ. ಈ ಒಂದು ವಿಚಾರಗಳ ಬಗ್ಗೆ ಕೂಡ ನಾವು ಆಗಾಗ್ಗೆ ಸ್ವಲ್ಪ ಮಾಹಿತಿಗಳನ್ನ ಈ ಮೂಲಕ ತಿಳ್ಕೊಳ್ತಾ ಇರೋಣ ಅಂತ ಹೇಳ್ತಾ, ಇನ್ನು ಇದೇ ಸಿರಿಗನ್ನಡ ಸುದ್ದಿವಾಹಿನಿಯಲ್ಲಿ ವಿಶೇಷ ಕಾರ್ಯಕ್ರಮಗಳು ಕೂಡ ನಾಳೆಯಿಂದ ಪ್ರಸಾರ ಆಗುತ್ತೆ. ಹಾಗಾಗಿ ಈ ದಿನ ಪಂಚಾಂಗ, ದಿನ ಭವಿಷ್ಯದ ಜೊತೆಯಲ್ಲಿ ದಿನದ ವಿಶೇಷತೆ ಹಾಗೆ ವಿಶೇಷ ಕಾರ್ಯಕ್ರಮಗಳು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಚಲನೆ ಇರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ಧಾರ್ಮಿಕ ವಿಧಿವಿಧಾನಗಳಿರ್ಬೋದು, ಹಾಗೆ ಯಾವುದೇ ರೀತಿಯ ಪರಿಹಾರ ಕಾರ್ಯಗಳಿರ್ಬೋದು, ಇಂಥದ್ರ ಬಗ್ಗೆ ನಾವು ವಿಶೇಷ ಕಾರ್ಯಕ್ರಮದಲ್ಲಿ ನಿತ್ಯ ಒಂದಲ್ಲ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಮಾಹಿತಿ ಬಹಳ ನಿಖರವಾಗಿರುತ್ತೆ, ವಸ್ತುನಿಷ್ಠವಾಗಿರುತ್ತೆ. ಹಾಗಾಗಿ ಕೆಲವೊಂದು ಪುರಾಣಗಳನ್ನ, ಕೆಲವೊಂದು ಗ್ರಂಥಗಳನ್ನ, ಋಷಿ ಮುನಿಗಳ ಸಂಶೋಧನೆಯನ್ನ ಆಧರಿಸಿರುವಂತಹ ವಿಚಾರಗಳನ್ನ ಮಾತ್ರ ನಾವು ಇಲ್ಲಿ ಪ್ರಸ್ತುತಪಡಿಸ್ತಾ ಇರ್ತೇವೆ. ಇದನ್ನ ನಮ್ಮ ಬಂಧುಗಳು ಗಮನಿಸಬೇಕು ಅನ್ನುವಂಥ ಒಂದು ವಿಚಾರ. ಹಾಗೆ ಕೆಲವೊಮ್ಮೆ ಸಾಮಾನ್ಯ ಜನರು ಮಾಡುವಂತಹ ಪರಿಹಾರ, ಈ ಒಂದು ಸಾಸಿವೆಯನ್ನ ಆ ಡಬ್ಬದಲ್ಲಿಡಿ ಅಥವಾ ಸಾಸಿವೆ ಡಬ್ಬದಲ್ಲಿ ಈ ಒಂದು ಹಣವನ್ನ ಇಡಿ, ಇದನ್ನ ಮುಚ್ಚಿಡಿ, ಇದನ್ನ ಬಚ್ಚಿಡಿ, ಇಲ್ಲಿ 5 ದೀಪ ಹಚ್ಚಿ ಈ ಒಂದು ಪರಿಹಾರವನ್ನ ಮಾಡಿ, ಮನೆಯಲ್ಲಿ ಮಾಡಿ, ಮನೆಯ ಹೊರಗೆ ಮಾಡಿ ಇತ್ಯಾದಿ ಸಾಮಾನ್ಯ ಜನರು ಮಾಡುವಂತಹ ಈ ಪರಿಹಾರಗಳೇನಿದೆ ಅದು ಶಾಸ್ತ್ರಬದ್ಧವಾಗಿ ಇರಲ್ಲ. ಅದಕ್ಕೆ ಯಾವುದೇ ರೀತಿಯ ಪ್ರಮಾಣೀಕೃತವಾದಂತಹ ದಾಖಲೆಗಳಿರಲ್ಲ. ಅಂಥದ್ದಕ್ಕೆ ನೀವು ಮಾರು ಹೋಗಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಆಸಕ್ತಿಯನ್ನ ಕಳ್ಕೊಳ್ಳುವುದರ ಬದಲು ಯಾರು ನಿಖರವಾಗಿ ಮಾಹಿತಿಯನ್ನ ತಿಳಿಸ್ತಾರೆ, ಯಾರು ಶಾಸ್ತ್ರಬದ್ಧವಾದಂತಹ ಪರಿಹಾರಗಳನ್ನ ತಿಳಿಸ್ತಾರೆ, ಅದನ್ನ ನಂಬುವಂಥದ್ದು ಬಹಳ ಮುಖ್ಯ. ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದನ್ನ ನೀವು ಯಾವ ರೀತಿಯಲ್ಲಾದರೂ ಕೂಡ ಉಪಯೋಗಿಸ್ಕೊಳ್ಬಹುದು. ಕೆಲವರು ತಮ್ಮ ಸ್ವಂತ ಹಿತಾಸಕ್ತಿಗಾಗಿ ಅದನ್ನ ಬಣ್ಣ ಕಟ್ಟಿ ಹೇಳುವಂಥದ್ದಿದೆ. ಕೆಲವರು ಇದ್ದದ್ದನ್ನ ಇದ್ದ ಹಾಗೆ ಹೇಳಿ ನಿಮಗೆ ಒಂದು ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂಥವರ ಪ್ರಯತ್ನಕ್ಕೆ ನೀವು ಬೆಲೆ ಕೊಡಿ, ಅಂತಹ ವಿಚಾರಗಳನ್ನು ಮಾತ್ರ ಮನಸ್ಸಿನಲ್ಲಿ ತಂದುಕೊಳ್ಳಿ. ಇದು ತುಂಬಾ ಪಾಸಿಟಿವ್ ಆಗಿರುವಂತಹ ಪರಿವರ್ತನೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಕ್ಲಿಷ್ಟದ ವಾತಾವರಣ ಇದ್ರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸುವಂಥ ಸಾಮರ್ಥ್ಯ ಇದೆ. ಹಾಗಾಗಿನೇ ನಿಮ್ಮ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುವಂಥದ್ದು ಈ ದಿನ. ಹಾಗೆ ಹಣಕಾಸಿನ ವಿಚಾರವಾಗಿ ಈ ದಿನ ನಿಮ್ಮ ಒಂದು ಪ್ರಯತ್ನ, ನಿಮ್ಮ ಒಂದು ಪ್ರಯಾಣ, ಚರ್ಚೆ, ಮಾತುಕತೆ ಇದು ಕೂಡ ನಡೆಯುವಂಥದ್ದು. ಏಕೆಂದರೆ ಬರಬೇಕಾದಂತಹ ಹಣದ ಬಗ್ಗೆ ಈ ದಿನ ನಿಮಗೆ ಆಸಕ್ತಿ ಇರುವಂತಹ ಸಂದರ್ಭಗಳಿದೆ. ಹಾಗಾಗಿನೇ ನಿಮ್ಮ ಪ್ರಯತ್ನದಿಂದ ಶುಭ ಸುದ್ದಿ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ
ಈ ದಿನ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಕೂಡ ಒಂದು ಪೂರ್ವ ಸಿದ್ಧತೆ ಇರುತ್ತೆ. ಏನೋ ಒಂದು ಪ್ರಸ್ತಾಪ ಅನ್ನುವಂಥದ್ದು ಬಂದೇ ಬರುತ್ತೆ. ಹಾಗಾಗಿನೇ ಸಾಮಾಜಿಕ ವಲಯದಲ್ಲೂ ಕೂಡ ಈ ದಿನ ನೀವು ತುಂಬ ಸಂತೋಷದಿಂದ ಇರ್ತೀರಿ. ಹಾಗೆ ನಿಮ್ಮ ಒಂದು ಮಾತುಕತೆ, ನಿಮ್ಮ ನಡತೆ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ಇರುತ್ತೆ. ಹಾಗಾಗಿನೇ ಕೆಲವರನ್ನು ಈ ದಿನ ನಿಮ್ಮ ಕೆಲಸದ ಮೂಲಕ ಆಕರ್ಷಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ನಿಮ್ಮ ಮಾತಿನ ಮೂಲಕ ಮೆಸ್ಮರೈಸ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಎಂಥ ವಿವಾದಗಳೇ ಇರಲಿ, ಸಮಸ್ಯೆಗಳೇ ಇರಲಿ, ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಈ ದಿನ ತುಂಬ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳನ್ನು ನೀವು ನೋಡಿದ್ರೂ ನೋಡದೆ ಇರುವಂತೆ ಬಿಡುವಂಥದ್ದು ಉತ್ತಮ. ಏಕೆಂದರೆ ಅವುಗಳನ್ನೆಲ್ಲ ನೀವು ಪರಿಗಣಿಸಿದ್ರೆ ಈ ದಿನ ನಿಮಗೆ ಮಾನಸಿಕ ಒತ್ತಡಗಳು ಹೆಚ್ಚಾಗುವಂಥ ಸಂದರ್ಭ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಷ್ಟು ಬೇಕೋ ಅಷ್ಟೇ ಕೆಲಸಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆಯಲ್ಲಿ ಪ್ರಿಯಾರಿಟಿಯನ್ನು ಕೊಟ್ಕೊಳ್ಳಿ. ಹಾಗಾಗಿ ಈ ದಿನ ನೀವು ಆಯ್ಕೆ ಮಾಡುವಂಥ ವಿಚಾರಗಳು, ಆಯ್ಕೆ ಮಾಡುವಂಥ ಕೆಲಸ ಕಾರ್ಯಗಳು, ಸ್ನೇಹಿತರು ಬಹಳ ಮುಖ್ಯವಾಗುತ್ತೆ ಈ ದಿನದ ಪ್ರಗತಿಗಾಗಿ. ಒಟ್ಟಾರೆ ಈ ದಿನ ನಿಮಗೆ ಪ್ರಯತ್ನ ಬಹಳ ಚೆನ್ನಾಗಿರುತ್ತೆ. ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಮಧ್ಯೆ ಮಧ್ಯೆ ಮಾನಸಿಕ ಒತ್ತಡಗಳು ಕೂಡ ಈ ದಿನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಯಾವುದಾದ್ರೂ ಒಂದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನದ ವಾತಾವರಣ ಅಸ್ಪಷ್ಟವಾಗಿ ಇರುವಂಥದ್ದು. ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಈ ದಿನ ನಿಮಗೆ ಆರಂಭಿಕ ಅಡೆತಡೆಗಳು ಇರುತ್ತೆ. ಕೆಲವು ಕೆಲಸ ಕಾರ್ಯಗಳಿಗೆ ನಿಮ್ಮ ಕುಟುಂಬಸ್ಥರ ಒಂದು ಅನುಮತಿ ಬೇಕಾಗುತ್ತೆ. ಅದಕ್ಕಾಗಿ ನಿರೀಕ್ಷಣೆಯಲ್ಲೇ ಇರ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಯಂತೆ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆರಂಭ ಆಗಲ್ಲ. ಹಾಗೆ ಈ ದಿನದಲ್ಲಿ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಮನೆಯಲ್ಲಿ ಸ್ವಲ್ಪ ವಿವಾದಗಳು ಉಂಟಾಗುವಂಥದ್ದು ಇದೆ. ಒಟ್ಟಾರೆ ಈ ಹಣದ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ತಲೆನೋವು. ಏಕೆಂದರೆ ಕೆಲವು ವಿಚಾರಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ. ಹಾಗಾಗಿನೇ ಈ ದಿನ ಈ ಚೋರ ಪಂಚಕದಲ್ಲಿ ನಿಮ್ಮ ಕೆಲಸಗಳು, ಹಣಕಾಸಿನ ವ್ಯವಹಾರಗಳು ಆರಂಭ ಆದರೆ ಅಲ್ಲಿ ನಿಮಗೆ ನಷ್ಟ ಉಂಟಾಗುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಮೂಲ ದಾಖಲೆ ಪತ್ರಗಳು ಕಳ್ಳತನ ಆಗುತ್ತೆ. ಅಂದರೆ ನೀವೇ ಅದನ್ನು ಎಲ್ಲೋ ಇಟ್ಟು ಮರೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಕೆಲವು ವಿಚಾರಗಳಲ್ಲಿ ನಷ್ಟದ ಬಾಬ್ತು ಕಾಣಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಕೆಲವೊಂದು ಪ್ರಯಾಣದ ಸಂದರ್ಭ ಕೂಡ ನಿಮಗೆ ಆಶ್ಚರ್ಯಕರ ಘಟನೆಗಳು ಉಂಟಾಗುವಂಥದ್ದು ಇದೆ. ಪ್ರಯಾಣ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಹಾಗಾಗಿ ಈ ದಿನ ದೂರದ ಪ್ರಯಾಣ ಅನ್ನುವಂಥದ್ದು ಇದ್ದರೆ ಆದಷ್ಟು ಜಾಗ್ರತೆಯಿಂದ ಮಾಡಿ, ಇಲ್ಲ ಮುಂದೂಡುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ತಾಳ್ಮೆಯನ್ನು ಕೆಡಿಸ್ಕೊಳ್ಬೇಡಿ. ಅವರಿವರ ಮಾತಿಗೆ ಮರಳಾಗಬೇಡಿ. ಬೇರೆಯವರ ಒಂದು ಮಾತನ್ನು, ಆಶ್ವಾಸನೆಯನ್ನು ನಂಬಿ ಈ ದಿನ ನೀವು ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಪಕ್ಕಕ್ಕೆ ಸರಿಸಬೇಡಿ. ಹಾಗಾಗಿ ಈ ಡಿಪೆಂಡೆನ್ಸಿ ಅನ್ನುವಂಥದ್ದು ಈ ದಿನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಬರುವಂಥ ಸೂಚನೆಗಳಿದೆ. ಕೆಲವು ಕೆಲಸ ಕಾರ್ಯಗಳು ನಿಧಾನ ಆಗ್ಬೋದು. ಕೆಲವು ಕೆಲಸಗಳನ್ನು ಕಷ್ಟಪಟ್ಟು ಆರಂಭ ಮಾಡಬೇಕಾಗ್ಬೋದು. ಆದರೂ ನಿಧಾನವಾಗಿ ಅದು ಪೂರ್ಣ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ತಾಳ್ಮೆ ಬೇಕಾಗುತ್ತೆ, ತುಂಬ ಪೇಷನ್ಸ್ ಅನ್ನುವಂಥದ್ದು ಬೇಕು. ಇನ್ನು ಈ ದಿನ ಮಕ್ಕಳ ವಿಚಾರವಾಗಿ ಹೊಸ ಹೊಸ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಮಕ್ಕಳ ಜ್ಞಾನಾಭಿವೃದ್ಧಿಗೆ ಬೇಕಾಗಿರುವಂಥ ಕೆಲವೊಂದು ವಿಚಾರಗಳು ಈ ದಿನ ನಿಮ್ಮ ಗಮನಕ್ಕೆ ಬರುವಂಥದ್ದು. ಹಾಗಾಗಿ ಅವರ ಒಂದು ಪ್ರಯಾಣ, ಪ್ರವಾಸ ಅಥವಾ ಯಾವುದೇ ಒಂದು ಎಜುಕೇಟಿವ್ ಆಗಿರುವಂಥ ವಿಚಾರಗಳು ಕೂಡ ಈ ದಿನ ಮಕ್ಕಳಿಗಾಗಿ ಮಾಡುವಂಥದ್ದು ಇದೆ. ಖರ್ಚು ವೆಚ್ಚಗಳು ಎಷ್ಟೇ ಆಗಲಿ, ಆದರೆ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಈ ದಿನ ನೀವು ತುಂಬ ಆಲೋಚನೆ ಮಾಡುವಂಥದ್ದು ಕೂಡ ಇದೆ. ಮಕ್ಕಳಿಲ್ಲ ಅನ್ನುವಂಥವ್ರು ನಿಮ್ಮ ಕುಟುಂಬಸ್ಥರ ಪರವಾಗಿ ಈ ದಿನ ನೀವು ಬ್ಯಾಟಿಂಗ್ ಮಾಡುವಂಥದ್ದು, ಅವರನ್ನು ಒತ್ತೆ ಇಟ್ಟು ಮಾತಾಡುವಂಥ ಸಾಧ್ಯತೆಗಳು ಕೂಡ ಇದೆ.
ಒಟ್ಟಾರೆ ಕುಟುಂಬವನ್ನು ಬಹಳ ಇಂಟ್ಯಾಕ್ಟಾಗಿ ಇಟ್ಕೊಳ್ತೀರಿ. ಈ ದಿನ ಒಂದು ಫ್ಯಾಮಿಲಿ ಓರಿಯೆಂಟೇಷನ್ ಇರುವಂಥ ಸಂದರ್ಭಗಳು ಜಾಸ್ತಿ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಆಗಿರುವಂಥ ನಷ್ಟಗಳಿರ್ಬೋದು ಅಥವಾ ಇನ್ನೂ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿರ್ಬೋದು, ಇದರ ಬಗ್ಗೆ ತಜ್ಞರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿ ನಿಮ್ಮ ಮುಂದಿನ ಬೆಳವಣಿಗೆಗೆ, ಪ್ರಗತಿಗೆ ಬೇಕಾದಂತಹ ಕೆಲವೊಂದು ಮೂಲಭೂತವಾದಂತಹ ಬದಲಾವಣೆಗಳನ್ನು ಮಾಡ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮಗೆ ಬದಲಾವಣೆಯ ದಿನ. ಹಾಗೆ ಮುಂದಿನ ದಿನಮಾನದಲ್ಲಿ ನಿಮ್ಮ ಒಂದು ಪ್ರಯತ್ನದಿಂದ ನಿಮಗೆ ಸ್ಥಿರವಾದಂತಹ ಫಲಗಳು ಬರುವಂಥ ಒಂದು ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಹಾಗಾಗಿ ಈ ದಿನದ ಪ್ರಯತ್ನ ನಿಮಗೆ ತುಂಬ ಲಾಭವನ್ನು ತರುತ್ತೆ, ಅನುಕೂಲತೆಯನ್ನು ತರುತ್ತೆ. ಇದಕ್ಕೆ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಪತಿಯಾಗಲಿ, ಪತ್ನಿಯಾಗಲಿ, ಕುಟುಂಬಸ್ಥರಾಗಲಿ ಪೂರ್ಣ ನೆರವನ್ನು ನೀಡುವಂಥ ಸನ್ನಿವೇಶ ಕೂಡ ಇದೆ. ಹಾಗಾಗಿನೇ ಈ ದಿನ ಒಂದು ಸ್ಪರ್ಧೆಯಲ್ಲಾಗಲಿ ಅಥವಾ ಯಾವುದೇ ಒಂದು ವಿಚಾರದ ಪ್ರಯತ್ನದಲ್ಲಾಗಲಿ ನಿಮಗೆ ನಿಮ್ಮ ಅನಿಸಿಕೆಯಂತೆ ಫಲಿತಾಂಶಗಳು ಬರುವಂಥ ಸಂದರ್ಭ ಇದೆ. ತುಂಬ ಸಂತೋಷ ಕೂಡ ಇದೆ. ಆದರೆ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಈ ದಿನ ಹೆಚ್ಚು ಬೆಲೆ ಕೊಡೋದ್ರಿಂದ ನಿಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಮನಕಾರಕನಾಗಿರೋದ್ರಿಂದ ನಿಮ್ಮ ಮನಸ್ಸು ಈ ದಿನ ಬೇರೆಯವರ ನಿಯಂತ್ರಣದಲ್ಲಿ ಇರುತ್ತೆ. ಹಾಗಾಗಿನೇ ಈ ಚಂಚಲವಾದ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಯಾರೋ ಒಬ್ಬರಿಗೆ ಮಾತ್ರ ಈ ದಿನ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ತೀರ್ಮಾನವನ್ನೇ ಬದಲಾವಣೆ ಮಾಡುವಷ್ಟು ಶಕ್ತಿ ಅವರ ಮನಸ್ಸಿಗಿರುತ್ತೆ, ಅವರ ಮಾತಿಗಿರುತ್ತೆ. ಹಾಗಾಗಿನೇ ಈ ದಿನ ಬೇರೆಯವರ ಮಾತಿಗೆ ಹೆಚ್ಚು ಬೆಲೆ ಕೊಡುವಂಥದ್ದು. ಜೊತೆಗೆ ನಿಮ್ಮತನವನ್ನು ಈ ದಿನ ಸ್ವಲ್ಪ ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ದಾಕ್ಷಿಣ್ಯಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ಒಂದು ಮನಸ್ಸಿಗೆ ಹಿಡಿಸಿದ ಕೆಲಸವನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತೀರಿ. ಹಾಗಾಗಿನೇ ವೇರ್ ಧರಿಸಿಯ ವಿಲ್ ಧರಿಸಿಯ ವೇ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಇಷ್ಟ ಇದ್ದ ಕೆಲಸಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತೀರಿ. ಆದರೆ ಕುಟುಂಬಸ್ಥರ ಆಯ್ಕೆಯೇ ಬೇರೆ ರೀತಿಯಲ್ಲಿ ಇರುತ್ತೆ. ಅಲ್ಲಿ ಒತ್ತಡ ಉಂಟಾಗುತ್ತೆ. ಹಾಗಾಗಿ ಅವರವರ ಮೂಗಿನ ನೇರಕ್ಕೆ ಈ ದಿನ ಅಭಿಪ್ರಾಯಗಳನ್ನು ಹೇಳುವಂಥ ಸಂದರ್ಭ ಇರುತ್ತೆ. ಇದರಿಂದ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಉಲ್ಬಣ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ ಸಕಾಲದಲ್ಲಿ ಕೆಲಸಗಳು ಪೂರ್ಣ ಆಗಲ್ಲ. ಇದು ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು, ನಿಮ್ಮ ಒಂದು ಬುದ್ಧಿಶಕ್ತಿಯ ಮಟ್ಟವನ್ನು ಪರೀಕ್ಷೆ ಮಾಡುವಂಥ ಸಂದರ್ಭ ಒದಗಿ ಬರ್ಬೋದು. ಹಾಗೆ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತೆ. ಏನೋ ಒಂದು ಕೆಲಸಕ್ಕೆ ಕೈ ಹಾಕ್ತೀರಿ, ಅತಿ ಬುದ್ಧಿವಂತಿಕೆಯಿಂದ ಕೆಲಸವನ್ನು ನೀವು ಮುಂದುವರಿಸ್ತೀರಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಅಚಾತುರ್ಯದಿಂದ ಕೆಲಸ ಎಡವಟ್ಟಾಗ್ಬಿಡುತ್ತೆ, ನಷ್ಟ ಆಗಿಬಿಡುತ್ತೆ, ಹಣದ ನಷ್ಟ, ಹಾಗೆ ನಿಮ್ಮ ಪ್ರಯತ್ನದಲ್ಲಿ ಸೋಲು. ಇದರಿಂದ ನಿರಾಸೆ ಉಂಟಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನ ನೀವು ಒಬ್ಬೊಂಟಿಯಾಗಿ ಕೆಲಸಗಳನ್ನು ಮಾಡೋದಕ್ಕಿಂತ ಇನ್ನೊಬ್ಬರು ನಿಮ್ಮ ಜೊತೆಯಲ್ಲಿರಲಿ, ಒಂದು ಟೀಮ್ ವರ್ಕ್ ಮಾಡಿ. ನಿಮಗೆ ಆಗಲಿಲ್ಲ ಅಂದರೆ ಅವರಾದರೂ ಕೆಲಸವನ್ನು ಮುಂದುವರಿಸ್ತಾರೆ. ಹಾಗಾಗಿ ಒಬ್ಬರಿಗಿಂತ ಇಬ್ಬರ ಒಂದು ಸಲಹೆ ತುಂಬ ಉಪಯುಕ್ತವಾಗಿರುತ್ತೆ. ಇನ್ನು ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ವಾಹನಗಳಿಂದ ಸ್ವಲ್ಪ ತೊಂದರೆ ಕಾಣಿಸ್ತಾ ಇದೆ, ಜಾಗ್ರತೆಯಿಂದ ಇರಿ. ಹಾಗೆ ಯಾವುದೇ ರೀತಿಯ ವಿವಾದಗಳು ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿದ್ದರೆ ಅಥವಾ ಮೂರನೆಯವರ ವಿಚಾರವಾಗಿ ಮಾತಾಡುವಂಥ ಸಂದರ್ಭ ಏನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಒಂದು ಮಾತುಕತೆ ಹೇಗಿರಬೇಕು ಅಂತ ಹೇಳಿದ್ರೆ, ನಿಮ್ಮ ದೃಶ್ಯದಲ್ಲಿ ಯಾರು ಕಾಣಿಸ್ತಾರೆ ಅಂಥವರ ಬಗ್ಗೆ ಮಾತ್ರ ಈ ದಿನ ಮಾತಾಡಬೇಕು. ತೆರೆಯ ಮರೆಯಲ್ಲಿ ಇರುವಂಥ ವ್ಯಕ್ತಿಗಳ ಬಗ್ಗೆ ಯಾವುದೇ ರೀತಿಯ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಗೌರವಕ್ಕೆ ಕುಂದು ತರುವಂಥ ಪ್ರಯತ್ನ ಆಗುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರನ್ನು ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಪ್ರಗತಿಯ ದಾರಿ ಮುಂದುವರಿಯುತ್ತೆ. ಹಿಡಿದ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಿ. ಹಾಗೆ ನಿಮ್ಮ ಮನೋಬಲ, ನಿಮ್ಮ ಆತ್ಮವಿಶ್ವಾಸ ಈ ದಿನ ಹಲವು ಕಡೆ ಉಪಯೋಗಕ್ಕೆ ಬರುತ್ತೆ.
ಹಾಗಾಗಿ ಈ ದಿನ ನೀವು ಸುಮ್ಮನೆ ಇದ್ದರೂ ಕೂಡ ನಿಮ್ಮ ಒಂದು ವರ್ಚಸ್ಸಿಂದ, ನಿಮ್ಮ ಒಂದು ಫೇಸ್ ವ್ಯಾಲ್ಯೂಯಿಂದ ಕೆಲಸಗಳು ತಾನಾಗಿ ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸುಲಭದಲ್ಲಿ ಬಹಳ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ನಿಮಗೆ ಕಾರ್ಯತಂತ್ರ ಗೊತ್ತಿದೆ, ಅಂದರೆ ಸ್ಟ್ರಾಟಜಿ ಗೊತ್ತಿದೆ, ಯಾವ ಕೆಲಸವನ್ನು ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನುವಂಥ ವಿಚಾರ. ಇನ್ನು ಮೇಲಧಿಕಾರಿಗಳ ಒಂದು ಮಾರ್ಗದರ್ಶನ ಕೂಡ ಈ ದಿನ ಇರೋದರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಬಂಧು ಮಿತ್ರರು ಕೂಡ ಸಕಾಲಕ್ಕೆ ನಿಮ್ಮ ಜೊತೆಗಿರ್ತಾರೆ. ಅವರ ಒಂದು ಸಹಾಯ ಸಹಕಾರಗಳು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಪ್ರಯತ್ನ, ಮನೆ ಇರ್ಬೋದು, ಸೈಟ್ ಇರ್ಬೋದು, ಜಮೀನು ಇರ್ಬೋದು ಇತ್ಯಾದಿಗಳಿಗೆ ಮಾಡ್ತಾ ಇರುವಂಥ ಪ್ರಯತ್ನ ಈ ದಿನ ಸ್ವಲ್ಪ ಒಳ್ಳೆಯ ಫಲವನ್ನು ಕೊಡುತ್ತೆ. ಎಲ್ಲ ಒಂದು ಕಡೆ ಸಣ್ಣ ಬದಲಾವಣೆ ಆಗುವಂಥದ್ದು ಕೂಡ ಇರುತ್ತೆ. ಆದರೂ ಈ ದಿನ ಏನೇ ಆಗಲಿ ಅದು ನಿಮ್ಮ ಒಳ್ಳೆಯದಕ್ಕೆ ಆಗುತ್ತೆ. ಹಾಗೆ ಈ ದಿನ ಹೆಚ್ಚಿನ ಫಲಿತಾಂಶಗಳನ್ನು ನಿಮ್ಮ ವೈವಾಹಿಕ ಬದುಕಿನಲ್ಲಿ ನೀವು ನಿರೀಕ್ಷೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಪ್ರೇಮಿಗಳಿಗೆ ಬಹಳ ಒಳ್ಳೆಯ ದಿನ, ಅತ್ಯುತ್ತಮವಾದಂತಹ ಸಮಯ ಇರುವಂಥದ್ದು. ಹಾಗಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿಕ್ಕೆ ಈ ದಿನ ತುಂಬ ಒಳ್ಳೆಯ ಸನ್ನಿವೇಶಗಳು ಇರುವಂಥದ್ದು ಕೂಡ ಇದೆ. ಆದರೆ ಈ ದಿನ ನಿಮ್ಮ ಕುಟುಂಬದ ಕಡೆ ಮಾತ್ರ ಸ್ವಲ್ಪ ಗಮನ ಹರಿಸಬೇಕು. ಅವರಿಗಾಗಿ ಕ್ವಾಲಿಟಿ ಟೈಮನ್ನು ಕೊಡಬೇಕು. ಹಾಗೆ ನಿಮ್ಮ ಜವಾಬ್ದಾರಿಗಳೇನಿದೆ, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಇದು ಬಹಳ ಮುಖ್ಯವಾಗಿ ಈ ದಿನ ನೀವು ಒಂದು ಡಿಮಾರ್ಕ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಒಂದು ಜವಾಬ್ದಾರಿ ಏನಿದೆ, ಎಷ್ಟಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಕಾನ್ಫಿಡೆನ್ಸ್ ಇದೆ, ದೃಢವಾದ ಚಿತ್ತ ಇದೆ. ಅಂದರೆ ಆತ್ಮವಿಶ್ವಾಸ ಚೆನ್ನಾಗಿರೋದ್ರಿಂದ ಎಂಥದ್ದೇ ಕೆಲಸ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಆಕ್ಟಿವ್ನೆಸ್ ಅನ್ನುವಂಥದ್ದು ಈ ದಿನ ನಿಮಗೆ ಗೋಚರಿಸುತ್ತೆ. ಹಾಗಾಗಿನೇ ನಿಮ್ಮ ಮನೋಬಲ, ನಿಮ್ಮ ಆತ್ಮವಿಶ್ವಾಸ ಈ ದಿನ ಗರಿಷ್ಠ ಪ್ರಮಾಣದಲ್ಲಿ ಇರುತ್ತೆ. ಹಾಗೆ ಈ ದಿನ ನೀವು ತಂತ್ರಗಾರರು ಕೂಡ, ಅಂದರೆ ಈ ಟೆಕ್ನಾಲಜಿ ವೈಸ್ ಆಗಲಿ, ಸ್ಟ್ರಾಟಜಿ ವೈಸ್ ಆಗಲಿ ಬಹಳ ಅಡ್ವಾನ್ಸ್ಡ್ ಆಗಿ ಈ ದಿನ ಇರ್ತೀರಿ. ಹಾಗಾಗಿ ನಿಮಗೆ ಗೊತ್ತಿದೆ ಯಾವ ಯಾವ ಕೆಲಸಗಳನ್ನು ಯಾವ ರೀತಿಯಲ್ಲಿ ಮುಂದುವರಿಸಿದ್ರೆ ಯಾವ ರೀತಿಯ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಅನುಕೂಲತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮಗೆ ಇಷ್ಟವಾದವರ ಭೇಟಿ, ನಿಮ್ಮ ಸ್ನೇಹಿತರೋ ಬಂಧುಗಳೋ ಪ್ರೀತಿಪಾತ್ರರ ಭೇಟಿ, ಅವರ ಜೊತೆ ಮಾತುಕತೆ ನಿಮಗೆ ಒಂದು ಎನರ್ಜಿಯನ್ನು ತರುತ್ತೆ. ಹಾಗಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯ ಇನ್ನು 4 ದಿನಕ್ಕೆ ಬೇಕಾಗುವಷ್ಟು ವಿಚಾರಗಳು ಈ ದಿನ ನಿಮ್ಮ ಮೈ ಮನಗಳಲ್ಲಿ ತುಂಬಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಕಣ್ಣಿಗೂ ಕೂಡ ಹಬ್ಬ. ಏಕೆಂದರೆ ನಿಮಗೆ ಇಷ್ಟವಾದಂತಹ ಒಂದು ಸೌಂದರ್ಯವನ್ನು ವೀಕ್ಷಣೆ ಮಾಡುವಂಥದ್ದಾಗಲಿ, ಪ್ರಕೃತಿಯನ್ನು, ನಿಸರ್ಗವನ್ನು ಈ ದಿನ ನೀವು ಮೆಚ್ಚುಗೆ ವ್ಯಕ್ತಪಡಿಸುವಂಥದ್ದಾಗಲಿ ನಿಮ್ಮ ಅಜೆಂಡಾದಲ್ಲಿರುತ್ತೆ. ಹಾಗಾಗಿನೇ ಈ ದಿನ ಎಲ್ಲ ಮೂಲೆಗಳಿಂದ ಕೂಡ ನೀವು ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಒಂದು ಪರಿಪೂರ್ಣತೆ ಇದೆ, ಕಂಪ್ಲೀಟ್ನೆಸ್ ಅನ್ನುವಂಥದ್ದು ಈ ದಿನ ಇರುತ್ತೆ. ಆದರೆ ಈ ದಿನ ನೀವು ಕುಟುಂಬಕ್ಕಾಗಿ ಮಾಡುವಂಥ ಕೆಲವು ಸಾಮಗ್ರಿಗಳ ಒಂದು ಖರೀದಿ ಏನಿದೆ, ಆ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಣ ಎಲ್ಲೋ ಒಂದು ಕಡೆ ಪೋಲಾಗುವಂಥ ಸಾಧ್ಯತೆ ಇದೆ. ಅಂದರೆ ಬೇಡದ ವಸ್ತುವನ್ನು ಮನೆಗೆ ತರ್ತೀರಿ, ನಂತರ ಪಶ್ಚಾತ್ತಾಪ ಪಡ್ತೀರಿ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಮಕ್ಕಳ ಬೇಡಿಕೆಗಳೇನಿದೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಬೇಡಿಕೆಗಳು ಬಂದಿರುವಂಥ ಕುಟುಂಬದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ತುಂಬ ಪ್ರಾಕ್ಟಿಕಲ್ ಆಗಿ ನೀವು ಈ ದಿನದ ಸನ್ನಿವೇಶಗಳನ್ನು ನೋಡಬೇಕಾಗತ್ತೆ. ಯಾವುದೇ ಊಹಾಪೋಹಗಳಿಗಾಗಲಿ, ಯಾರನ್ನೋ ಹೋಲಿಸಿಕೊಂಡು ನೀವು ಆ ಒಂದು ರೀತಿಯಲ್ಲಿ ಪ್ರಗತಿ ಹೊಂದಬೇಕು ಅನ್ನುವಂಥ ಪ್ರಯತ್ನವನ್ನಾಗಲಿ ಮಾಡಬೇಡಿ. ಏಕೆಂದರೆ ನೀವಾಗೇ ಇರಬೇಕು. ನಿಮ್ಮ ಶಕ್ತಿ ಸಾಮರ್ಥ್ಯ, ನಿಮ್ಮ ಗುರಿ, ನಿಮ್ಮ ಕೆಲಸ ಕಾರ್ಯ ನಿಮ್ಮ ನಿಯಂತ್ರಣದಲ್ಲೇ ಇರಲಿ. ಬೇರೆಯವರಿಗೆ ಅದನ್ನು ಅಡ ಇಡಬೇಡಿ. ನಿಮ್ಮ ಇಷ್ಟದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನೀವೊಂದು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಆರಂಭಿಕ ಅಡೆತಡೆಗಳು ಇರುವಂಥ ಸಂದರ್ಭ ಇದೆ.
ಹಾಗಾಗಿನೇ ಈ ಕೆಲಸವೇ ಬೇಡ ಅನ್ನುವಂಥ ರೀತಿಯಲ್ಲಿ ಕೆಲವು ಕೆಲಸಗಳನ್ನು ತಿರಸ್ಕಾರ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಬೆಂಬಲ ಬೇಕು, ಸಪೋರ್ಟ್ ಬೇಕು, ಅದರಲ್ಲೂ ಹಣ ಬೆಂಬಲ ಬೇಕು, ಜನ ಬೆಂಬಲನೂ ಕೂಡ ಬೇಕಾಗುತ್ತೆ. ಹಾಗಾಗಿ ಯಾವುದೇ ಒಂದಿದ್ರೂ ಕೂಡ ಈ ದಿನ ಕೆಲಸ ನಡೆಯಲ್ಲ, ಕೆಲಸ ಪೂರ್ಣ ಆಗಲ್ಲ. ಎರಡನ್ನೂ ಕೂಡ ಸಮ ಬಲದಲ್ಲಿ ಸಮ ಪ್ರಮಾಣದಲ್ಲಿ ನೀವು ಉಪಯೋಗಿಸಬೇಕಾಗತ್ತೆ. ಹಾಗೆ ಈ ದಿನ ಹಳೆಯ ವಸ್ತುಗಳ ಬಗ್ಗೆ, ಹಳೆಯ ವಿಚಾರಗಳ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ ನಿಮಗೆ. ಹಾಗಾಗಿ ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸ ಈ ದಿನ ಕೆಲವು ವಿಚಾರಗಳಲ್ಲಿ ನಡೆಯುತ್ತೆ. ಇದರಿಂದ ಸಮಯ ಕೂಡ ನಷ್ಟ ಆಗುತ್ತೆ. ಹಾಗೆ ನಿಮ್ಮ ಒಂದು ಬುದ್ಧಿಗೇಡುತನ ಆಗಲಿ, ನಿಮ್ಮ ಒಂದು ನಿಷ್ಕಾಳಜಿ ಆಗಲಿ, ಅಥವಾ ನಿಮ್ಮ ಅವಿವೇಕತನ, ಅಪೂರ್ಣತೆಯ ಒಂದು ಜ್ಞಾನ, ಇದರ ಬಗ್ಗೆ ನಿಮಗೆ ಹೆಚ್ಚಿನ ಅರಿವು ಉಂಟಾಗುವಂಥದ್ದಿದೆ. ಏಕೆಂದರೆ ಆ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಂತಹ ತೀರ್ಮಾನಗಳು, ನೀವು ಪಟ್ಟಂತಹ ವೇದನೆಗಳು, ತೊಂದರೆಗಳು ಯಾವ ರೀತಿಯಲ್ಲಿತ್ತು, ನಿಮಗೆ ಎಷ್ಟು ಅದು ಬಾಧಿಸ್ತು ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬರುವಂಥದ್ದು ಇದೆ. ಹಾಗಾಗಿ ಈ ದಿನ ನೀವು ನಡೆದು ಬಂದ ಹಾದಿಯನ್ನು ಸಿಂಹಾವಲೋಕನ ಮಾಡುವಂಥದ್ದು, ಅಂದರೆ ಹಿಂದೆ ತಿರುಗಿ ಒಂದು ಸುತ್ತು ನೋಡಿ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಹಳೆಯ ನೆನಪುಗಳು ಈ ದಿನ ಮರುಕಳಿಸುವಂಥದ್ದು, ನಿಮ್ಮ ಮನಃಪಟಲದಲ್ಲಿ ಈ ದಿನ ಹರಿದಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಈ ದಿನ ಹೊಸ ಜವಾಬ್ದಾರಿ, ಹೊಸ ಉದ್ಯೋಗ, ಹೊಸ ಬದಲಾವಣೆ, ಇದಕ್ಕೆ ಹಾತೊರಿತಾ ಇರುವಂಥವ್ರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಅನುಕೂಲ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ನಾಳೆ ನೀವು ಅಂಥ ಪ್ರಯತ್ನಗಳನ್ನು ಮಾಡ್ಬೋದು, ನಿಮಗೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸುಲಭಕ್ಕೆ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾವುದೂ ಕೂಡ ನಿಮಗೆ ಸುಲಭದಲ್ಲಿ ಸಿಕ್ಕಲ್ಲ. ಸ್ವಲ್ಪ ಕಷ್ಟಪಡಬೇಕು, ಸ್ವಲ್ಪ ಸ್ಟ್ರಗಲ್ ಮಾಡಲೇಬೇಕು. ಜೀವನವೇ ಹೋರಾಟ ಅಂತಾರಲ್ಲ, ಆ ರೀತಿಯಲ್ಲಿ ಹೋರಾಟದ ಬದುಕು ನಿಮ್ಮದಾಗಿರುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ಒಂದು ವ್ಯವಹಾರಗಳು, ಯಾವುದೂ ಅಭಿವೃದ್ಧಿಯಾಗಿಲ್ಲ, ಯಾವುದೋ ಅರ್ಧಂಬರ್ಧ ಆಗಿದೆ, ಇಂಥ ವ್ಯವಹಾರಗಳಲ್ಲಿ ನೀವು ಕೈ ಹಾಕಬೇಕು, ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಬಂಧು ಮಿತ್ರರ, ಕುಟುಂಬಸ್ಥರ ಒಂದು ಒತ್ತಾಯ ಇದೆ, ಒತ್ತಡ ಇದೆ. ಆದರೆ ಆ ಒತ್ತಡವನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ತೀರಿ, ಆ ಕೆಲಸ ನಿಮ್ಮಿಂದ ಕಾರ್ಯಸಾಧ್ಯವೇ ಇತ್ಯಾದಿ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿಕೊಳ್ಬೇಕಾಗತ್ತೆ. ನಿಮ್ಮ ಶಕ್ತಿ ಸಾಮರ್ಥ್ಯ ಏನಿದೆ, ಎಷ್ಟಿದೆ, ಅದನ್ನು ಕೂಡ ನೀವು ಅಳಿಬೇಕಾಗತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಿ. ಹಾಗೆ ಏನೇ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಒಳ್ಳೆಯದಾಗತ್ತೆ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ಎಲ್ಲವೂ ಇದ್ದರೂ ನಿಮಗೆ ಯಾವುದೂ ಇಲ್ಲ ಅನ್ನುವಂಥ ಭಾವನೆ ಬರುತ್ತೆ. ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ಇನ್ಫ್ಲೂಯೆನ್ಸ್ ಇದೆ, ಗಣ್ಯರಿದ್ದಾರೆ, ಹಣ ಇದೆ, ಹಾಗೆ ನಿಮ್ಮ ಶಕ್ತಿ ಸಾಮರ್ಥ್ಯ ಇದೆ, ವಿವೇಚನೆ ಇದೆ, ಬುದ್ಧಿವಂತಿಕೆ ಇದೆ, ಮೇಲಾಗಿ ಅನುಭವ ಇದೆ. ಆದರೆ ಸಮಯಕ್ಕೆ ಸರಿಯಾಗಿ ಯಾವುದೂ ಕೂಡ ನಿಮ್ಮ ಜೊತೆಯಲ್ಲಿ ಇರಲ್ಲ. ಹಾಗಾಗಿನೇ ಏಕಾಂಗಿ ಹೋರಾಟ ಈ ದಿನ ಇರುವಂಥದ್ದು. ಇನ್ನು ಕೆಲವರ ಮೂದಲಿಕೆಯ ಮಾತುಗಳು ಕೂಡ ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥ ಒಂದು ಪ್ರಯತ್ನ ಆಗುತ್ತೆ. ಹಾಗಾಗಿ ಇದ್ದಬದ್ದ ಕೆಲಸವನ್ನೇ ಕೈ ಬಿಡುವಂಥ ಸಾಧ್ಯತೆ, ಅಂದರೆ ಈ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಭಾರಿ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಹೆಣಗಾಟ ಇರುವಂಥದ್ದು ಇದೆ. ಅಂತಹ ಹೆಣಗಾಟವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ನಿಮಗೆ ಕೆಲಸಗಳ ಆಯ್ಕೆ ಮಾತ್ರ ಬಹಳ ನಿಖರವಾಗಿ ಇರಬೇಕಾಗತ್ತೆ. ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟೇ ಕೆಲಸಗಳನ್ನು ಈ ದಿನ ಆಯ್ಕೆ ಮಾಡಿಕೊಳ್ಳಿ. ಹಾಗಾಗಿ 10 ಕೆಲಸಗಳನ್ನು ಆರಂಭ ಮಾಡಿ 10ನ್ನೂ ಅಪೂರ್ಣ ಮಾಡೋದ್ರಿಂದ ನೀವು ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ಬದಲಾಗಿ ಒಂದೇ ಕೆಲಸ ಆರಂಭ ಮಾಡಿ, ಒಂದೇ ಕೆಲಸವನ್ನು ಪೂರ್ಣ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಎಡುವಂಥ ಸಾಧ್ಯತೆ ಇದೆ. ಎಲ್ಲ ಒಂದು ವಿಚಾರಗಳನ್ನು ಬಹಳ ಕರಾರುವಕ್ಕಾಗಿ ಮಾಡ್ತೀರಿ, ತುಂಬ ಕೇರ್ಫುಲ್ಲಾಗೆ ನೋಡ್ತೀರಿ. ಆದರೆ ಈ ದಿನ ಸ್ವಲ್ಪ ಯಾಮಾರೋದ್ರಿಂದ, ಸ್ವಲ್ಪ ವಿಷಯಾಂತರ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಹಿನ್ನಡೆ ಉಂಟಾಗುತ್ತೆ. ಹಾಗಾಗಿ ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬಿದ್ದಂತಾಗುತ್ತೆ. ಈ ದಿನ ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ಕುಟುಂಬಸ್ಥರ ವಿಚಾರದಲ್ಲಿ ನೀವು ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸುವಂಥದ್ದು ಇದೆ. ಏಕೆಂದರೆ ಕೆಲವರ ಮಾತು, ಕೆಲವರ ನಡತೆ ನಿಮಗೆ ಇಷ್ಟ ಆಗಲ್ಲ. ಆದರೂ ಕೂಡ ಹೊಂದಾಣಿಕೆಯಿಂದ ಹೋಗಲೇಬೇಕಾಗತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ತಾಳ್ಮೆಯಿಂದ ಇರಿ. ಜೊತೆಗೆ
ದೂರದ ಪ್ರಯಾಣ ಏನಾದರೂ ಇದ್ದರೆ ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ವಾಹನ ಖರೀದಿಯಾಗಲಿ, ವಾಹನದ ಬಗ್ಗೆ ಈ ದಿನ ನಿಮ್ಮ ಸಾಹಸದ ಕೆಲಸಗಳನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇದೆ, ಒಳ್ಳೆಯ ಸನ್ನಿವೇಶಗಳಿದೆ, ಉತ್ಸಾಹದ ಒಂದು ಸಂದರ್ಭಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಬಹಳ ಅದ್ವಿತೀಯವಾದಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳು ಇದೆ. ಇನ್ನು ಈ ದಿನ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳ ಒಂದು ಪರಿಚಯ ಕೂಡ ಹೆಚ್ಚಾಗುತ್ತೆ. ಇದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಅಥವಾ ನಿಮ್ಮ ಮುಂದಿನ ಚಟುವಟಿಕೆಗಳಿಗೆ ಬೇಕಾದಂತಹ ನೆರವನ್ನು ಪಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಹಾಗೆ ಕೆಲವೊಂದು ಯೋಜಿತ ಕಾರ್ಯಗಳು ನಿಮ್ಮ ಪ್ರೀತಿ ಪಾತ್ರರ ನೆರವಿನಿಂದ ಬಹಳ ತ್ವರಿತವಾಗಿ ಪೂರ್ಣ ಆಗುತ್ತೆ. ಎಷ್ಟೋ ವೇಳೆ ಕೆಲಸ ಆರಂಭ ಆದರೂ ಕೂಡ ಬಹಳಷ್ಟು ಸಮಯದವರೆಗೆ ಅದು ಚಾಲನೆಯೇ ಸಿಕ್ಕಿಲ್ಲ. ಆ ರೀತಿ ನಿರರ್ಥಕವಾಗಿ ಇರುವಂಥ ಕೆಲಸ ಕಾರ್ಯಗಳನ್ನು ಕೂಡ ಈ ದಿನ ನೀವು ಮರುಚಾಲನೆಗೆ ಒಳಪಡಿಸುವಂಥದ್ದು ಇದೆ. ಅರ್ಧಂಬರ್ಧಾಗಿರುವಂಥ ಕೆಲಸಗಳನ್ನು ಮತ್ತೆ ಆರಂಭ ಮಾಡುವಂಥದ್ದು ಇದೆ. ಇನ್ನು ಈ ದಿನ ಈ ತಾಂತ್ರಿಕತೆಯಲ್ಲಿ ಟೆಕ್ನಾಲಜಿ ವೈಸ್ ಈ ದಿನ ನಿಮಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇರುವಂಥದ್ದು ಇರುತ್ತೆ. ಹಾಗೆ ಹೆಚ್ಚು ಉತ್ಸಾಹದಿಂದಲೇ ಕೆಲಸಗಳನ್ನು ಕಲಿಯಬೇಕು, ಕೆಲಸಗಳನ್ನು ಮುಂದುವರಿಸಬೇಕು ಅನ್ನುವಂಥ ಆಸಕ್ತಿ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ಅನುಕೂಲಕರವಾಗಿರುವಂಥ ವಾತಾವರಣದಲ್ಲಿ ಹೊಸ ಜ್ಞಾನ ಸಂಪಾದನೆ ಆಗುವಂಥದ್ದು ಇದೆ. ಇನ್ನು ಈ ದಿನ ಮನಃಶಾಂತಿಗಾಗಿ ಕೆಲವೊಂದು ದಾರಿಯನ್ನು ಹುಡುಕುವಂಥದ್ದು ಇದೆ. ಅಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ, ಭಗವಂತನ ಸೇವೆ, ಆರಾಧನೆ, ಆಧ್ಯಾತ್ಮಿಕ ವಿಚಾರಗಳು ಇಂಥದ್ರ ಕಡೆ ಸ್ವಲ್ಪ ಒಲವು ಇರುವಂಥ ಸಂದರ್ಭ ಕೂಡ ಇದೆ. ಆದರೆ ಈ ದಿನ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅನಗತ್ಯವಾದಂಥ ಖರ್ಚನ್ನು ನಿಯಂತ್ರಣ ಮಾಡಲೇಬೇಕಾಗತ್ತೆ. ಹಣವನ್ನು ಉಳಿತಾಯ ಮಾಡಲೇಬೇಕು ನಾಳೆಗಾಗಿ. ಈ ಒಂದು ಹಿನ್ನೆಲೆಯಲ್ಲಿ ಮಾತ್ರ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದರಿಂದ 6ರಲ್ಲಿ ಚಂದ್ರ, ಇದು ವೈರಸ್ಥಾನ, ಋಣಸ್ಥಾನ ಇದು. ಹಾಗೆ ಈ 6ರಲ್ಲಿ ವಿಶೇಷವಾಗಿ ಶತ್ರು ಸಂಹಾರಗಳು ನಡೆಯುವಂಥದ್ದು ಇದೆ. ನಿಮ್ಮ ಒಳಗಿನ ಶತ್ರುಗಳಿರ್ಬೋದು, ಹೊರಗಿನ ಶತ್ರುಗಳಿರ್ಬೋದು, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಹರಿಷಡ್ ವರ್ಗಗಳು ಒಳಗೆ ಇರುವಂಥದ್ದು, ಒಳಗೆ ನಮ್ಮನ್ನು ತಿನ್ನುತ್ತೆ. ಇದು ಆಂತರಿಕ ಶತ್ರುಗಳು. ಹಾಗೆ ಹೊರಗಿರುವಂಥ ಹಿತಶತ್ರುಗಳು, ಅದರ ಬಗ್ಗೆ ಹೇಳೋದೇ ಬೇಡ, ನಿಮಗೆ ಗೊತ್ತಿದೆ. ಅಂಥ ಒಂದು ವಿಚಾರಗಳನ್ನು ಈ ದಿನ ಬಹಳ ತೀವ್ರವಾಗಿ, ಬಹಳ ತೀಕ್ಷ್ಣವಾಗಿ ಪರಿಗಣಿಸುವಂಥ ಸಾಧ್ಯತೆ ಬಂದುಬಿಟ್ಟಿದೆ. ಹಾಗಾಗಿ ಸನ್ನಿವೇಶ ಈ ದಿನ ತೂಗು ಕತ್ತಿಯಂತೆ ಇರುವಂಥದ್ದು. ಹಾಗಾಗಿನೇ ಈ ದಿನ ಕೆಲವನ್ನ ನಿಮ್ಮ ಸ್ವಭಾವದಿಂದ ಬಿಡಬೇಕಾಗತ್ತೆ, ಕೆಲವನ್ನ ರೂಢಿಸ್ಕೊಳ್ಬೇಕಾಗತ್ತೆ. ಅಂಥ ಒಂದು ಸನ್ನಿವೇಶ ಇದೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಾಗಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ನಿಮಗೆ ಸ್ವಲ್ಪ ಒಂದು ರೀತಿಯಲ್ಲಿ ಗ್ರೀಡಿನೆಸ್ ಇರುವಂಥದ್ದು, ಅದು ನಿಮಗೆ ಬೇಕು ಅನ್ನೋವಂಥ ಒಂದು ವಿಚಾರ, ಪೊಸೆಸಿವ್ನೆಸ್ ಜಾಸ್ತಿ ಇರುವಂಥದ್ದು, ಇದು ಕೂಡ ಸ್ವಲ್ಪ ಹಿನ್ನಡೆಗೆ ಕಾರಣ ಆಗಿಬಿಡುತ್ತೆ. ಆದರೆ ಈ ದಿನ ನಿಮ್ಮ ವಿಚಾರಗಳಲ್ಲಿ, ವೈಯಕ್ತಿಕ ವಿಚಾರಗಳಲ್ಲಿ ಕೆಲವೊಂದು ಅಭಿಪ್ರಾಯಗಳನ್ನು ನೇರವಾಗಿ ವ್ಯಕ್ತಪಡಿಸುವಂಥದ್ದು ಕೂಡ ಇದೆ. ಆದರೆ ಕೆಲವರಿಗೆ ನೇರವಾದ ಮಾತು ಇಷ್ಟ ಆಗಲ್ಲ. ಸುತ್ತಿ ಬಳಸಿ ಮಾತಾಡಬೇಕು, ಬೆಣ್ಣೆಯಂತೆ ಮಾತಾಡಬೇಕು, ಸಕ್ಕರೆಯ ಸಿಹಿ ತುಂಬಿದ ಮಾತುಗಳು ಇರಬೇಕು. ಆದರೆ ನಿಮ್ಮದು ಈ ದಿನ ಸ್ವಲ್ಪ ಕಟುವಾದ ಮಾತಾಗುತ್ತೆ, ನೇರವಾದ ಮಾತು, ನಿಷ್ಠುರವಾದ ಮಾತು. ಇದರಿಂದ ಕೆಲವು ವಿರೋಧಿಗಳನ್ನು ಹೆಚ್ಚು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದು ನಿಮ್ಮ ಮನೆಯಿಂದಲೇ ಆರಂಭ ಆಗುತ್ತೆ ಈ ದಿನ ನಿಮ್ಮ ವಿರೋಧಿಗಳ ಸಂಖ್ಯೆ. ಆದರೆ ಅವರನ್ನು ಯಾವ ರೀತಿಯಲ್ಲಿ ತಣ್ಣಗಾಗಿಸಬೇಕು ಅನ್ನುವಂಥ ಒಂದು ತಂತ್ರಗಾರಿಕೆ ಕೂಡ ನಿಮಗೆ ಗೊತ್ತಿದೆ. ಆದರೆ ಅದನ್ನು ಬಳಸುವಂಥ ಒಂದು ವಿವೇಕ, ವಿವೇಚನೆ, ತಾಳ್ಮೆ ಇನ್ನೂ ಸ್ವಲ್ಪ ರೂಢಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಉತ್ತರಾರ್ಧದಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ, ದೃಢಚಿತ್ತ ಇದು ನಿಮಗೆ ಬೇಕೇ ಬೇಕು. ಏಕೆಂದರೆ ಎಲ್ಲೋ ಒಂದು ಕಡೆ ಭಯದ ವಾತಾವರಣದಲ್ಲೇ ಕೆಲಸಗಳು ನಿರ್ವಹಣೆ ಆಗ್ತಾ ಇದೆ. ಆದರೆ ಆ ಭಯ ಬಿಟ್ಟು, ಒಂದು ಮೈ ಚಳಿ ಬಿಟ್ಟು ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ,
ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳ ಬಗ್ಗೆ ನೀವೇ ಒಂದು ಕಾಳಜಿಯನ್ನು ಹೊಂದುವಂಥದ್ದು, ಅವರನ್ನು ನೀವೇ ಓಲೈಸುವಂಥದ್ದು ಅಥವಾ ಮಾತುಕತೆ ಮುಂದುವರಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿ ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ಈ ದಿನ ನಿಮಗೆ ಸರಿ ಹೊಂದುವಂಥದ್ದು. ಅದಕ್ಕಾಗಿಯೇ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿಯವರಿಗೆ ಈ ದಿನ ಎಲ್ಲವೂ ಕೂಡ ಸ್ವಲ್ಪ ಜಾಸ್ತಿನೇ ಆಗುವಂಥದ್ದು. ನಿಮ್ಮ ಮಿತಿ ಮೀರುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ನಿಮ್ಮ ಮಾತಿನಲ್ಲಿ, ನಿಮ್ಮ ಸಂಬಂಧದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಎಲ್ಲವಲ್ಲೂ ಕೂಡ ನಿಮಗೆ ಸ್ವಲ್ಪ ಎಕ್ಸ್ಟ್ರೀಮಿಟಿ ಅನ್ನುವಂಥದ್ದು ಇರುತ್ತೆ. ಅತಿಯಾಗ್ಬಿಡುತ್ತೆ. ಅತಿಯಾದರೆ ಅಮೃತ ಕೂಡ ವಿಷವಾಗುತ್ತಂತೆ. ಹಾಗಾಗಿ ಸ್ವಲ್ಪ ಲಿಮಿಟ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಯಾವುದೇ ರೀತಿಯ ಎಕ್ಸ್ಟ್ರೀಮಿಟಿಗೆ ಈ ದಿನ ಹೋಗಬೇಡಿ. ಎಲೆ ಮರೆ ಕಾಯಿಯಂತೆ ಈ ದಿನ ಇರಬೇಕಾಗತ್ತೆ. ನಿಮ್ಮ ಸಾಧನೆ, ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳು, ಇದನ್ನು ಯಾರ ಜೊತೆಯಲ್ಲೂ ಕೂಡ ಈ ದಿನ ಹೇಳ್ಕೊಳ್ಬೇಡಿ. ಏಕೆಂದರೆ ಕೆಲವರು ಇಂಥ ವಿಚಾರಗಳನ್ನು ಕೇಳಿಸ್ಕೊಳ್ತಾರೆ, ಕೆಲವರು ಅಪಹಾಸ್ಯ ಮಾಡ್ತಾರೆ. ಏಕೆಂದರೆ ಅಂಥ ಜನರೇ ಈ ದಿನ ನಿಮ್ಮ ಸುತ್ತಮುತ್ತ ಇರ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಮಕ್ಕಳ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಅಷ್ಟೊಂದು ಶಾಸ್ತ್ರಬದ್ಧವಾಗಿ ಇರಲ್ಲ, ಕ್ರಮಬದ್ಧವಾಗಿ ಇರಲ್ಲ, ಸೈಂಟಿಫಿಕ್ ಆಗಿ ಇರಲ್ಲ, ಪ್ರಾಕ್ಟಿಕಲ್ ಆಗಿ ಇರಲ್ಲ. ಹಾಗಾಗಿ ಈ ದಿನ ಅಂಥ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಎಲ್ಲ ಒಂದು ಕಡೆ ಸೋಮಾರಿತನದಿಂದ ಕೆಲಸ ಕಾರ್ಯಗಳು ಮುಂದೂಡಲ್ಪಟ್ಟಿರುವಂಥದ್ದು ಇದೆ. ಹಾಗೆ ಬೇರೆಯವರು ಒಂದು ಮೋಟಿವೇಶನ್ನಿಂದ ಮಾತ್ರ ಕೆಲಸಗಳನ್ನು ಆರಂಭ ಮಾಡುವಂಥ ಒಂದು ಸ್ವಭಾವ. ಆದರೆ ಈ ದಿನ ಸ್ವಯಂ ಆಗಿ ನೀವೇ ಕೆಲಸಗಳನ್ನು ಹುಡುಕಿಕೊಂಡು ಜವಾಬ್ದಾರಿಯಿಂದ ಮಾಡಬೇಕಾಗುತ್ತೆ. ಆಗ ನಿಮ್ಮ ವ್ಯಕ್ತಿತ್ವದ ಪರಿಚಯ ಅನಾವರಣ ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಯಾವುದೇ ವ್ಯವಹಾರದಲ್ಲಿ ರಹಸ್ಯವಾಗಿ ಏನನ್ನು ಮಾಡಲಿಕ್ಕೆ ಹೋಗಬೇಡಿ. ರಹಸ್ಯ ಒಪ್ಪಂದಗಳನ್ನು ಮಾಡ್ಕೊಳ್ಬೇಡಿ. ಈ ದಿನ ಗುಪ್ತವಾಗಿ ಏನಾದರೂ ಮಾಡಲಿಕ್ಕೆ ಹೋದರೆ ನಾಳೆ ತುಂಬ ಎಡವಟ್ಟಾಗುತ್ತೆ, ನಾಳೆ ತುಂಬ ನಷ್ಟ ಆಗುತ್ತೆ. ಜಾಗ್ರತೆ. ಇನ್ನು ಈ ದಿನ ಈ ಹಣದ ವಿಚಾರದಲ್ಲಿ, ವಾಹನದ ವಿಚಾರದಲ್ಲಿ, ಹಾಗೆ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಯಾವುದೇ ಹಂತಕ್ಕೆ ಹೋಗೋ ಒಂದು ಸಂದರ್ಭ ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ದೈಹಿಕ ಆರೋಗ್ಯ ಸ್ವಲ್ಪ ಅಷ್ಟಕ್ಕಷ್ಟೇ ಇರುತ್ತೆ, ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಸೋಮಾರಿತನದ ಜೊತೆಗೆ ಕೆಲಸದಲ್ಲಿ ನಿರಾಸಕ್ತಿ ಕೂಡ ಇರುವಂಥದ್ದು. ಹಾಗೆ ಈ ದಿನ ನೀವು ಅನುಭವಿಸುವಂಥ ಫಲವನ್ನು ಬೇರೆಯವರು ಕೂಡ ಅನುಭವಿಸಲಿಕ್ಕೆ ಸಿದ್ಧರಾಗಿರ್ತಾರೆ. ಹಾಗಾಗಿ ಆ ಫಲ ಏನಿದೆ ಅದು ಭಾಗ ಆಗುವಂಥ ಸಾಧ್ಯತೆ ಇರುತ್ತೆ. 50-50 ಚಾನ್ಸ್ ಇರುವಂಥ ಸಂದರ್ಭ ಬರ್ಬೋದು. ಸ್ವಲ್ಪ ಜಾಗ್ರತೆಯಿಂದ ನಿಮ್ಮ ಪಾಲಿನ ಶೇರನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮದಾಗಿರಲಿ. ಇನ್ನು ಈ ದಿನ ಹೊಸದಾಗಿ ಬರುವಂಥ ಉದ್ಯೋಗದ ಅವಕಾಶಗಳಿರ್ಬೋದು, ವ್ಯಾಪಾರದ ಅವಕಾಶಗಳಿರ್ಬೋದು, ಅದನ್ನು ಒಂದಲ್ಲ 2 ಸಲ ನೀವು ಪರಿಶೀಲನೆ ಮಾಡಿ ಅದನ್ನು ಒಪ್ಪಿಕೊಳ್ಳುವಂಥದ್ದು ಉತ್ತಮ. ಮೇಲ್ನೋಟಕ್ಕೆ ಸರಿ ಅನಿಸಿದ್ದೆಲ್ಲ ನಿಮಗೆ ಆಂತರಿಕವಾಗಿ ಅಥವಾ ಮುಂದೆ ಒಳ್ಳೆಯ ಫಲವನ್ನು ತರಲ್ಲ. ಅದೇ ರೀತಿಯಲ್ಲಿ ಈ ದಿನ ಹಿತಶತ್ರುಗಳು ಕೂಡ ನಿಮ್ಮ ಮುಂದೆ ಬಣ್ಣದ ಮಾತಾಡ್ತಾರೆ, ಬಣ್ಣವಾಗಿ ರಂಜಿಸ್ತಾರೆ. ಆದರೆ ಅವರ ಆಂತರ್ಯದಲ್ಲಿ ನಿಮ್ಮ ಬಗ್ಗೆ ಇರುವಂಥ ಒಂದು ಕೀಳು ಭಾವ ಏನಿದೆ ಅದು ಈ ದಿನ ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಹಾಗಾಗಿನೇ ಅಂಥ ಸ್ವಾರ್ಥಿಗಳನ್ನು, ಅಂಥ ಹಿತಶತ್ರುಗಳನ್ನು ಸ್ವಲ್ಪ ದೂರ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳೇನಿದೆ ಅದರಲ್ಲಿ ನೀವು ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ. ಯಾವುದೇ ಕೆಲಸ ಆರಂಭ ಮಾಡಿದ್ರೆ ಅದು ಪೂರ್ಣ ಆಗಬೇಕು, ಆ ರೀತಿ ನೋಡ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ಸಾಗ್ತಾ ಇದೆ ಅನ್ನುವಂಥ ಒಂದು ಸಂದರ್ಭದಲ್ಲೇ ಏನೋ ಒಂದು ಎಡವಟ್ಟಾಗುತ್ತೆ, ಯಾವುದೋ ಒಂದು ಅಹಿತಕರವಾದಂಥ ಸುದ್ದಿಯನ್ನು ಕೇಳಬೇಕಾಗತ್ತೆ. ಹಾಗಾಗಿ ನೀವು ಮಾನಸಿಕವಾಗಿ ಎಲ್ಲದಕ್ಕೂ ಕೂಡ ಸಿದ್ಧರಾಗಿರಬೇಕಾಗತ್ತೆ. ಮೆಂಟಲ್ ರೆಡಿನೆಸ್ ಈ ದಿನ ಬಹಳ ಮುಖ್ಯವಾಗುತ್ತೆ. ಹಾಗೆ ನಿಮ್ಮ ಹಿರಿಯರು ಕೂಡಿಟ್ಟಿರುವಂಥ ಹಣ ಆಗಲಿ, ಮಾಡಿಟ್ಟಿರುವಂಥ ಒಂದು ಕೀರ್ತಿ, ಹೆಸರು, ಸ್ಥಾನಮಾನ ಆಗಲಿ
ಅದನ್ನು ಈ ದಿನ ಬಳಸ್ಕೊಂಡು ನೀವು ಮುಂದುವರಿಯುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಹಿರಿಯರ, ನಿಮ್ಮ ಕುಟುಂಬಸ್ಥರ ನೆರವು ನಿಮ್ಮ ಪ್ರಗತಿಗೆ ಈ ದಿನ ಬಹಳ ಪೂರಕವಾಗಿ ಬೇಕಾಗುತ್ತೆ. ಟೀಮ್ ವರ್ಕ್ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.